ಹಿಂದೂ ಕಾರ್ಯಕರ್ತ ಹಾಗೂ ಬಿಜೆಪಿ ಯುವ ಮೋರ್ಚಾ ಸದಸ್ಯ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದಲ್ಲಿ ಕಳೆದ 2 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಪ್ರಮುಖ ಆರೋಪಿ ಅಬ್ದುಲ್ ರೆಹಮಾನ್ ಅನ್ನು ರಾಷ್ಟ್ರೀಯ ತನಿಖಾ ದಳ ಈಗ ಬಂಧಿಸಿದೆ. ಕತಾರಿಂದ ಕಣ್ಣೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತಾ ಇದ್ದಂಗೆ ಆರೋಪಿಯನ್ನ ಎನ್ಐಎ ಟೀಮ್ ಬಂಧಿಸಿದೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ನಾಯಕರ ನಿರ್ದೇಶನದನ್ವಯ ಪ್ರಕರಣದಲ್ಲಿ ಪ್ರಮುಖ ದಾಳಿಕೋರರಿಗೆ ಅಬ್ದುಲ್ ರೆಹಮಾನ್ ಸ್ವಯಂ ಪ್ರೇರಣೆಯಿಂದ ಆಶ್ರಯ ನೀಡಿದ್ದ ಅನ್ನುವಂಥ ವಿಚಾರ. ಸೊ ಹಂಗಾಗಿ ತನಿಖೆಯಲ್ಲಿ ಬಯಲಾಗುತ್ತೆ. ಸೊ ಪ್ರಕರಣದ ಇತರೆ ಆರೋಪಿಗಳ ಬಂಧನ ಆಗ್ತಾ ಇದ್ದಂಗೆ ಈತ ಎಸ್ಕೇಪ್ ಆಗಿರ್ತಾನೆ, ಅಂದರೆ ಕತಾರ್ಗೆ ಈತ ಪರಾರಿ ಆಗಿದ್ದ. ಸೊ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿರುವ ಒಟ್ಟು 6 ಆರೋಪಿಗಳ ಮಾಹಿತಿಗಾಗಿ ಎನ್ಐಎ ಬಹುಮಾನ ಕೂಡ ಘೋಷಣೆ ಮಾಡುತ್ತೆ. ಅಲ್ಲದೆ ಅಬ್ದುಲ್ ರೆಹಮಾನ್ ತಲೆಮರೆಸಿಕೊಂಡಿರುವಂತಹ ಇನ್ನಿಬ್ಬರು ಆರೋಪಿಗಳು ಸೇರಿದಂತೆ ಒಟ್ಟು 4 ಜನ ಆರೋಪಿಗಳ ವಿರುದ್ಧ ಈಗ ಈ ವರ್ಷ ಏಪ್ರಿಲಲ್ಲಿ ಎನ್ಐಎ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡುತ್ತೆ. ಆ ಮೂಲಕ ಪ್ರಕರಣದಲ್ಲಿ ಒಟ್ಟು 28 ಜನರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಈಗ 22ನೇ ಆರೋಪಿಯನ್ನು ಈಗ ಬಂಧನ ಮಾಡಲಾಗಿದೆ.